ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೀವು ನೋಡ್ತಿದ್ದೀರಾ ನಮ್ಮ ಕಣ್ಮಣಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ. ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಹಾಗೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಎಲ್ಲ ವಿಡಿಯೋದಲ್ಲಿ ಏನು ತಿಳಿಸ್ಕೊಂಡಿದ್ದೀವಿ ಅದು ತುಂಬ ಅರ್ಥ ಆಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ. ಈ ಟಿಪ್ಸು ಹೆಣ್ಮಕ್ಳಿಗೋಸ್ಕರ. ಎಲ್ಲ ಹೆಣ್ಮಕ್ಳುಗಳಿಗೂ ಕಾಲ್ಗೆಜ್ಜೆಗಳು ಅಂದರೆ ತುಂಬ ಇಷ್ಟ. ಕೆಲವೊಮ್ಮೆ ಕಾಲ್ಗೆಜ್ಜೆಗಳು ಈ ರೀತಿಯಾಗಿ ಕಪ್ಪಗಾಗೋಗಿರ್ತವೆ. ಹಾಗೆ ಕೆಲವರು ಯಾವುದ್ಯಾವುದೋ ವಸ್ತುಗಳನ್ನ ಬಳಸಿ ಕಾಲ್ಗೆಜ್ಜೆಗಳನ್ನ ತೊಳೆದು ಮಾಡ್ತಾರೆ. ನಾನಿವತ್ತು ನಿಮಗೋಸ್ಕರ ನಮ್ಮ ಮನೇಲಿ ಇರೋ 2 ವಸ್ತುಗಳಿಂದ ಈ ರೀತಿಯಾಗಿ ಬೆಳ್ಳಗಾಗೋ ಥರ ಕಾಲ್ಗೆಜ್ಜೆಗಳನ್ನ ಹೇಗೆ ಮಾಡಿದೆ ಅಂತ ನಾನು ನಿಮಗೆ ಈ ಟಿಪ್ಸ್ ಮೂಲಕ ತೋರಿಸ್ಕೊಡ್ತೀನಿ. 2 ಇಂಗ್ರೀಡಿಯೆಂಟ್ಸು ಮನೇಲೇ ಇರುತ್ತೆ, ಅಂಗಡಿಯಿಂದ ತರೋ ಅವಶ್ಯಕತೆಯೇ ಇಲ್ಲ. ಬನ್ನಿ ಈ ಟಿಪ್ಸ್ನ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ಟವ್ ಹೊತ್ತಿಸ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಈಗ ಈ ನೀರನ್ನು ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಿಸ್ಕೊಳ್ಳೋಣ. ನೀರು ಬಿಸಿ ಆಯಿತು, ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೀರು ಬಿಸಿ ಆದ ತಕ್ಷಣ ಅದ್ಯಾವುದಪ್ಪ 2 ಇಂಗ್ರೀಡಿಯೆಂಟ್ಸ್ ಅಂದರೆ, ಮೊದಲಿಗೆ ಅಡುಗೆ ಮನೆಯಲ್ಲಿ ಸಿಗುವಂತಹ ಅಡುಗೆ ಸೋಡಾವನ್ನು ಅರ್ಧ ಸ್ಪೂನು ಹಾಕ್ಕೊಳ್ಳೋಣ. ಇಡ್ಲಿಗೆ ದೋಸೆಗೆಲ್ಲ ಉಪಯೋಗಿಸ್ತೀವಲ್ವ, ಅದೇ ಅಡುಗೆ ಸೋಡಾ. ಮತ್ತೊಂದು ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ, ನಾವು ಬಟ್ಟೆ ಒಗೆಯುವಾಗ ಸೋಪಿನ ಪುಡಿ, ವೀಲ್ ಪುಡಿ ಆಗ್ಬೋದು, ರಿನ್ ಪೌಡರ್ ಆಗ್ಬೋದು, ಸರ್ಫ್ ಎಕ್ಸೆಲ್ಲು, ಕೆಲವೊಂದು ಏರಿಯಲ್ ಆಗಲಿ ಕೆಲವೊಂದು ಸೋಪ್ ಪುಡಿಗಳು ಸಿಗ್ತವೆ. ನಾನಿಲ್ಲಿ 1 ಸ್ಪೂನು ಸೋಪ್ ಪುಡಿ ಅಥವಾ ಬಟ್ಟೆ ವಾಶ್ ಮಾಡೋ ಡಿಟರ್ಜೆಂಟ್ ಪೌಡರ್ನ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಕಾಲು ಚೈನ್ಗಳನ್ನ ಅದರಲ್ಲಿ 10 ನಿಮಿಷ ಆಗೋಷ್ಟು ಹಾಕಿ ಬಿಟ್ಬಿಟ್ಟು 10 ನಿಮಿಷಗಳ ಕಾಲ ಅದರಲ್ಲೇ ಬಿಡೋಣ. ಒಂದು 10 ನಿಮಿಷ ಅಷ್ಟು ರೆಸ್ಟಲ್ಲಿ ಬಿಟ್ಬಿಡೋಣ ಅದನ್ನು. ನೀರು ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ, ಆಮೇಲೆ ಪೌಡರ್ ಅಥವಾ ಸೋಡಾ ಪೌಡ್ರನ್ನ ಹಾಕ್ಬಿಟ್ಟು ಕಾಲು ಚೈನ್ನ 10 ನಿಮಿಷ ಹಾಕಿ. ಇವಾಗ 10 ನಿಮಿಷ ಆಯಿತು. ಇವಾಗ ಇದನ್ನು ಹೇಗೆ ತೊಳೆಯೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇದು 10 ನಿಮಿಷ ಆಗಿ ನಾನಿಲ್ಲಿ ಪಾತ್ರೆಯಲ್ಲಿ ಇಟ್ಕೊತೀನಿ. ನೋಡಿ 10 ನಿಮಿಷ ಆಗಿದೆ. ಈಗ ನಾನು ಇಲ್ಲಿ ತೊಳೆಯೋದಕ್ಕೋಸ್ಕರ ಬಟ್ಟೆ ಉಜ್ಜೋ ಬ್ರಷ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯ ಬಚ್ಚಲು ಮನೆಯಲ್ಲಿ ಅಥವಾ ಜಾಗ ಇದ್ದರೆ ಹೊರಗಡೆ ತೊಳ್ಕೊಳ್ಳಿ. ನಾನು ಇವಾಗ ಸಿಂಕ್ ಹತ್ರನೇ ಒಂದು ಕಟ್ಟಿಂಗ್ ಟ್ರೇ ಮೂಲಕ ಅದ್ರ ಮೇಲೆ ಇಟ್ಟು ಉಜ್ಜಿ ತೋರಿಸ್ತೀನಿ. ನೋಡ್ಬೋದು, ಅದೇ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಟ್ಟೆ ಉಜ್ಜೋ ಬ್ರಷ್ ಮುಖಾಂತರ ಇದನ್ನು 2 ಸೈಡಲ್ಲಿ ಸ್ವಲ್ಪ ಉಜ್ಕೊಳ್ಳೋಣ. ಹಾಗೆ ನಿಮ್ಮ ಮನೇಲಿ ನೀವು ಹೇಗೆ ಯೂಸ್ ಮಾಡ್ತೀರಾ, ಕಾಲ್ಗೆಜ್ಜೆಗಳನ್ನ ಹೇಗೆ ತೊಳಿತೀರ ನೋಡ್ತಾ ಇರ್ಬೋದು. ಈ ಕಪ್ಪು ನೀರೇನಿದೆ ಅದು ಗೆಜ್ಜೆಗಳಲ್ಲಿ ಕಪ್ಪು ಕಲೆಗಳು ಅಂಟ್ಕೊಂಡಿರ್ತಾವಲ್ವ, ಕಪ್ಪುಗೆ ಅದು
ಈಗ ನೋಡ್ಬೋದು, ಇದು ಇವಾಗ ತೊಳೆದಿದ್ದು, ಇದು ಇನ್ನೂ ನೀರಲ್ಲಿದ್ದಿದ್ದು ಚೈನು. ಇವಾಗ ಇದನ್ನು ಕೂಡ ಸ್ವಲ್ಪ ಉಜ್ಕೊಳ್ಳೋಣ ಇದನ್ನು. ಇದು ಜಾರ್ತಾ ಇತ್ತು ನನಗೆ. ನೀವು ಬಚ್ಚಲು ಮನೇಲಿ ಜಾಗ ಇದ್ದರೆ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ನಾನು ವೀಡಿಯೋಗೋಸ್ಕರ ಇಲ್ಲೇ ತೋರಿಸ್ತಾ ಇದ್ದೀನಿ, ಅಡುಗೆ ಮನೆಯಲ್ಲೇ ನೋಡ್ತಾ ಇರ್ಬೋದು. ಎರಡೂ ಸೈಡ್ನ ಸ್ವಲ್ಪನೇ ಉಜ್ಜಿದ್ರೆ ಸಾಕು, ಅದು ಚೆನ್ನಾಗಾಗುತ್ತೆ. ನೋಡ್ಬೋದು ನೀವು, ಜಾಸ್ತಿ ಏನು ಉಜ್ಲಿಲ್ಲ, ಸ್ವಲ್ಪನೇ. ನೋಡ್ತಾ ಇರ್ಬೋದು. ಪೂರ್ತಿ ಹೊಸದ ರೀತಿ ಆಗಲಿಲ್ಲ ಅಂದ್ರೂ ಸ್ವಲ್ಪ ಬೆಳ್ಳಗಾಗೋ ಥರನಾದರೂ ಆಗುತ್ತೆ ಚೈನು. ಈ ಟಿಪ್ಸು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಹಾಗೆ ಮತ್ತೊಂದು ಸಲ 2 ಗೆಜ್ಜೆಗಳನ್ನ ತಗೊಂಡು ಉಜ್ಕೊಳ್ಳೋಣ. ನೋಡ್ತಾ ಇರ್ಬೋದು, 2 ಗೆಜ್ಜೆ ಸೇರಿಸಿ ಉಜ್ಕೊಳ್ಳೋಣ. ಬೇರೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿಲ್ಲ, ಕೇವಲ ಸೋಡಾ ಪುಡಿ, ಅಡುಗೆ ಸೋಡಾ ಮತ್ತು ಮನೆಯಲ್ಲೇ ಇರುವ ಬಟ್ಟೆ ಒಗೆಯಲು ಬಳಸುವ ಪೌಡರು. ನೋಡ್ತಾ ಇರ್ಬೋದು, 2 ಚೈನ್ನ ಉಜ್ಜಿ ತೋರಿಸ್ತಾ ಇದ್ದೀನಿ. 2 ಬದಿನಲ್ಲಿ 2 ಸೈಡಲ್ಲೂ ಸ್ವಲ್ಪ ಉಜ್ಜಿಬಿಟ್ಟು ನೀರಲ್ಲಿ ತೊಳೆದ್ರೆ ಚೈನು ರೆಡಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬೆಳ್ಳು ಕಾಣಿಸ್ತಾ ಇದೆ. ಅವಾಗ ಹೇಗಿತ್ತು, ಈಗ ಹೇಗಿದೆ ಅಂತ. ಇವಾಗ ನೀರಲ್ಲಿ ತೊಳ್ಕೊಂಬಿಡೋಣ. ನೋಡ್ತಾ ಇದ್ದೀರಲ್ವಾ ಕಾಲ್ಗೆಜ್ಜೆ ಅವಾಗ ಹೇಗಿತ್ತು, ಇವಾಗ ಹೇಗಿತ್ತು ಅಂತ. ನೋಡ್ತಾ ಇರ್ಬೋದು ಗೆಜ್ಜೆಗಳು ಏಕೆ ಕಣ್ಮುಂದೆನೇ ನೋಡ್ತಾ ಇದ್ದೀರಾ. ಗೆಜ್ಜೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹೊಸದ ಥರನೇ ಕಾಣಿಸ್ತಿದೆ. ಆದರೆ ಹೊಸದಲ್ಲ, ಹಳೇದನ್ನೇ ತೊಳೆದು ತೋರಿಸ್ತಾ ಇರೋದು. ಕೇವಲ 2 ಮನೆಯಲ್ಲಿರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಗೆಜ್ಜೆಗಳನ್ನ ತೋರಿಸಿದ್ದೀನಿ ತೊಳೆದು. ಹಾಗೆ ಈ ಟಿಪ್ಸ್ನ ನೀವು ಮಾಡಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.